ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾವು ಮಂತ್ರಾಲಯ ಹೋಗಿದ್ವಿ. ಮಂತ್ರಾಲಯ ಹೋಗಿದ್ದ ರೀಸನ್ ಏನು ಅಂದರೆ ಮಗಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಹಾಗಾಗಿ ನಾವು ಮಂತ್ರಾಲಯ ಟ್ರಾವೆಲ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಮಗಳು ಭರತನಾಟ್ಯ ಕಲಿತಾ ಇದ್ದಾಳೆ. ಸೊ ಅವಳಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಟಿಕೆಟ್ ಬುಕ್ ಮಾಡಿದ್ವಿ ಮಂತ್ರಾಲಯಗೆ. ಇದು ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಅಂತ ಹೇಳಿ. ನಾವು ಯಶವಂತಪುರದಲ್ಲಿ ಹತ್ತಿದ್ದು ಟ್ರೈನ್ನ. ಸೊ ನೈಟ್ 8:40ಕ್ಕೆ ಇತ್ತು. ಮಾರ್ನಿಂಗ್ ನಾವು 2:30 ರೀಚ್ ಆಗಿದ್ವಿ ಮಂತ್ರಾಲಯ ಗೇಟಿಗೆ. ಸೊ ಅಲ್ಲಿಂದ ನಮಗೆ ಆಟೋ ಅಲ್ಲಿ ಪರ್ ಹೆಡ್ 50 ರೂಪೀಸ್ ಥರ ಅವರು ಒಂದು ಆಟೋಗೆ 8 ಜನನ ಹಾಕೋದು, ಅದಕ್ಕಿಂತ ಜಾಸ್ತಿ ಅವ್ರು ಕೂರಿಸ್ಕೊಳ್ಳಲ್ಲ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನ. ತುಂಬ ಆಟೋಗಳಿರುತ್ತೆ, ಟ್ಯಾಕ್ಸಿಸ್ ಇರುತ್ತೆ. ನೀವು ಯಾವುದು ಬೇಕು ಅನಿಸುತ್ತೆ ಅದರಲ್ಲಿ ಹೋಗ್ಬೋದು. ತುಂಬ ಕನ್ವೀನಿಯೆಂಟ್ ಆಗಿದೆ. ಯಾವುದೇ ರೆಸ್ಟ್ರಿಕ್ಷನ್ಸ್ ಆ ಥರ ಇಲ್ಲ. ಮತ್ತು ಲೈಕ್ ನೈಟ್ ಅಷ್ಟೊತ್ತಲ್ಲಿ ಹೆಂಗೆ ಹೋಗೋದು ಅನ್ನೋ ಭಯ ಕೂಡ ಇಲ್ಲ. ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಬಾರ್ಡರಿಂದ ಇದು ಜಸ್ಟ್ 46 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿ 98% ಕನ್ನಡನೇ ಮಾತಾಡೋದು. ಸೊ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಇಲ್ಲಿ ಯಾವುದೂ ಆಗಲ್ಲ. ಸೊ ತುಂಬ ಚೆನ್ನಾಗಿದೆ. ನಮಗೊಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ. ಮಂತ್ರಾಲಯ ಸರ್ಕಲಲ್ಲಿ ಬಿಟ್ಟರು ಅವರು. ಇದು ಎಂಟ್ರೆನ್ಸ್ ಆರ್ಚ್ ಇದು. ಇದರಿಂದ ಒಳಗಡೆ ಹೋಗಬೇಕು. ಸೊ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಹೋಗಿದ್ದರಿಂದ ನಮಗೆ 2 ರೂಮ್ನ ಟೆಂಪಲ್ ಕಡೆಯಿಂದನೇ ಪ್ರೊವೈಡ್ ಮಾಡಿದರು. ಅದು ನಮಗೆ ಕೊಟ್ಟಿದ್ದು ಬಂದು ಬೃಂದಾವನ್ ಗಾರ್ಡನ್ಸಲ್ಲಿ. ಜಸ್ಟ್ ಟೆಂಪಲ್ ಬ್ಯಾಕ್ ಸೈಡೇನೇ ರೂಮ್ ಇರೋದು. ಸೊ ಓಡಾಡಲಿಕ್ಕೆ ದರ್ಶನಕ್ಕೆಲ್ಲನೂ ತುಂಬ ಕನ್ವೀನಿಯೆಂಟ್ ಆಗಿದೆ. ದೂರ ಹೋಗಬೇಕು ಅನ್ನೋದೇನೂ ಇಲ್ಲ. ಸೊ ರೂಮ್ ಕೂಡ ಓಕೆ, ನಾರ್ಮಲ್ ಆಗಿ ಚೆನ್ನಾಗಿ ಇತ್ತು. ಇಲ್ಲಿ ನೋಡ್ತಿದ್ದೀರಲ್ವ, ಈ ಸೈಡ್ ಇರೋ ರೂಮ್ಸ್ ಇನ್ನೂ ತುಂಬಾ ಚೆನ್ನಾಗಿದೆ. ನಮಗೆ ಕೊಟ್ಟಿರೋ ರೂಮ್ ನಾಟ್ ಬ್ಯಾಡ್, ಗುಡ್ ಅನ್ನೋ ಥರನೇ ಇತ್ತು. ಸೊ ನಾವು ಒಂದು 6 ಗಂಟೆ 6:30 ನಾವು ದರ್ಶನಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ ಹೇಳಿ. ಜನ ಮಾತ್ರ ತುಂಬ ಜನ ಇದ್ದರು. ಕಾರಣ ಏನು ಅಂತಂದರೆ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡಿರೋರು ತುಂಬ ಜನ ಬರ್ತಾಯಿದ್ರು. ಸೊ ಹಾಗಾಗಿ ಟೆಂಪಲ್ ಒಂದು 8-9 ಗಂಟೆಗೆಲ್ಲ ತುಂಬಾ ರಶ್ ಆಗಿತ್ತು. ಸೊ ಆದರೂ ನಮಗೆ ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಅಷ್ಟು ರಶ್ ಇದ್ರೂ. ಇದು ದರ್ಶನ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಕ್ಕಳೆಲ್ಲ ನೋಡ್ತಿರ್ಬೋದು ಕಾಸ್ಟ್ಯೂಮ್ ಎಲ್ಲ ಆಗಿ ಮೇಕಪ್ ಆಗಿ ಲೈಕ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ನಮಗೆ ಪರ್ಫಾರ್ಮೆನ್ಸ್ ಸ್ಲಾಟ್ ಇದ್ದಿದ್ದು ಬಂದು 10:30 ಅಂತ ಹೇಳಿ. ಆಲ್ಮೋಸ್ಟ್ 10:45ಗೆ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಇಲ್ಲಿ ಉಂಜಲ್ ಸೇವೆ ನಡೀತಿತ್ತು. ಅಂದರೆ ಇದು ಉಂಜಲ್ ಮಂಟಪ ಅಂತ ಹೇಳಿ, ಇದು ಉಂಜಲ್ ಅಂತ ಅಂದರೆ ಸ್ವಿಂಗ್ ಅಂತೇಳಿ ತೊಟ್ಟಿಲ್ಲದು. ಸೊ ಅಲ್ಲಿ ಲೈಕ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸೋವರೆಗೆ ಆಲ್ಮೋಸ್ಟ್ 1:30 ಆಯಿತು. ನಂತರ ನಾವು ಅನ್ನದಾಸೋಹಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮಗೆ 5:15ಗೆ ಬಸ್ ಇತ್ತು. ಸೊ ಅಲ್ಲಿಂದ ನಾವು ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಯಾರಾದ್ರೂ ಲೈಕ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಮೊದಲೇ ಟ್ರೈನ್ ಅಥವಾ ಬಸ್ನ ಬುಕ್ ಮಾಡ್ಕೊಳ್ಳಿ. ರೂಮ್ಸು ಅಷ್ಟೇ ವೆಬ್ಸೈಟಲ್ಲಿ ಮಾತ್ರನೇ ಬುಕ್ ಮಾಡಿ.